ಮಾತ್ರ ಸೀಮಿತವಾಯಿತು ಜಮೀರ್ ಪ್ರಚಾರ. ದಾವಣಗೆರೆಯಿಂದ ಸಚಿವ ಜಮೀರ್ ಹುಬ್ಬಳ್ಳಿಗೆ ವಾಪಸ್ಸಾಗಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಭೇಟಿ ನೀಡಿ ವಾಪಸ್ಸಾದ್ರು ಜಮೀರ್. ಹಾಗಾದ್ರೆ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಯ್ತಾ? ಯಾಕಂದ್ರೆ ಜಮೀರ್ ಅಹಮದ್ ದಾವಣಗೆರೆಯಿಂದ ಹುಬ್ಬಳ್ಳಿಗೆ ವಾಪಸ್ ಬಂದಾಗಿದೆ. ಇವತ್ತು ದಾವಣಗೆರೆಗೆ ಎಂಟ್ರಿ ಕೊಟ್ಟರು ಜಮೀರ್. ಸೀದಾ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋದ್ರು. ಜೊತೆಯಾಗಿ ಇಬ್ರು ಸಚಿವರು ಸುದ್ದಿಗೋಷ್ಠಿ ನಡೆಸಿದ್ರು. ಅದಾದ ನಂತರ ದಾವಣಗೆರೆಯಿಂದ ಸಚಿವ ಜಮೀರ್ ಹುಬ್ಬಳ್ಳಿಗೆ ವಾಪಸ್ಸಾಗಿದ್ದ. ಹಾಗಾದ್ರೆ ದಾವಣಗೆರೆ ಪ್ರಚಾರದ ಕತೆ ಏನು? ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಯಾವುದೇ ಮುನಿಸಿಲ್ಲ ಅಂತ, ಆದ್ರೆ ಪ್ರಚಾರ ಮಾಡೇ ಇಲ್ಲ. ಕೇವಲ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾದಂತಾಯ್ತು ಜಮೀರ್ ಪ್ರಚಾರ. ಮೆರವಣಿಗೆ ಘೋಷಣೆಯ ಮೂಲಕ ಜಮೀರನ್ನ ಕರ್ಕೊಂಡು ಬಂದ್ರು ಎಸ್ ಮಲ್ಲಿಕಾರ್ಜುನ್ ಮನೆಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಟಿಕೆಟ್ ಕೊಡೋ ವಿಚಾರದಿಂದ ಶುರುವಾದಂತಹ ಗೊಂದಲ ಜಮೀರ್ ಮುನಿಸ್ಕೊಂಡಿದ್ರು. ಅದಾದ ನಂತರ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾರೆ ಜಮೀರ್ ಬರದೇ ಇರೋದೇ ಒಳ್ಳೇದು ಅಂತ. ಸಿಟ್ಟಾದಂತಹ ಜಮೀರ್ ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ ನಾನು ಹೋಗೋದೇ ಇಲ್ಲ ಆ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ. ಫೈನಲಿ ಸಿಎಂ ಹೇಳಿದ್ದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ ಆಯ್ತಾ? ಸೀದಾ ಹುಬ್ಳಿಗೆ ವಾಪಸ್ ಬಂದಿದ್ದಾರೆ. ಶ್ವೇತಾ, ಈಗ ಏನು ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಭೇಟಿ ನೀಡಿದ್ದು ಕೇವಲ ಸುದ್ದಿಗೋಷ್ಠಿ ಮತ್ತು ಸಚಿವರ ಮನೆಗೆ ಭೇಟಿಗೆ ಸೀಮಿತವಾಯ್ತಾ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡಿರುವಂಥದ್ದು. ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ಅಹಮದ್ರ ಮಧ್ಯೆ ಫೈಟ್ ಇದ್ದಿದ್ದು ಜಗಜ್ಜಾಹೀರಾಗಿತ್ತು. ಅಷ್ಟೇ ಅಲ್ಲದೆ ಇಬ್ಬರ ಮಧ್ಯೆಯೂ ಸಹ ಅಸಮಾಧಾನವಿತ್ತು. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಸಹ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಬಹಿರಂಗ ಸಮಾವೇಶ ನಡೆಸುವ ವೇಳೆಯೇ ಒಂದು ಹೇಳಿಕೆಯನ್ನು ನೀಡಿದರು. ಜಮೀರ್ ಅಹಮದ್ 5ನೇ ತಾರೀಕು ಬಂದೇ ಬರ್ತಾರೆ ಎಂಬ ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಅದರಂತೆ ಇಂದು ಜಮೀರ್ ಅಹಮದ್ ಅವರು ಬರ್ತಾರಾ ಇಲ್ವಾ ಅಂತಲೇ ಡೌಟ್ ಇತ್ತು. ಕೊನೆಗೆ ಜಮೀರ್ ಅಹಮದ್ ಅವರು ಕೇರಳದಲ್ಲಿದ್ದಾಗ ತಮಗೆ ಬರಲು ಫ್ಲೈಟ್ ಇಲ್ಲ ಅಂತ ಹೇಳಿದಾಗ ಖುದ್ದು ಸಿಎಂ ಸಿದ್ದರಾಮಯ್ಯ ವಿಶೇಷ ವಿಮಾನವನ್ನು ಕಳಿಸಿ ಅವರನ್ನು ಹುಬ್ಬಳ್ಳಿಗೆ ಕರೆಯಿಸಿ ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗುವಂತೆ ಮಾಡಿದರು. ದಾವಣಗೆರೆಗೆ ಆಗಮಿಸಿದ ವೇಳೆ ದಾವಣಗೆರೆಯ ಹೊರವಲಯ ಏನು ಶಾಮನೂರು ಊರು ಬರುತ್ತೆ, ಅಲ್ಲಿ ಬೈಪಾಸ್ ರಸ್ತೆಯಲ್ಲಿ ಬಂದು ಅಲ್ಲಿಂದ ಮೆರವಣಿಗೆ ಮೂಲಕ ಅವರ ಅಭಿಮಾನಿಗಳು ಅವರನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಕರೆತಂದರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಭೋಜನ ಸವಿದ ಬಳಿಕ ಇಲ್ಲೊಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿ ನಡೆಸಿ ನಮ್ಮಲ್ಲಿ ಯಾವುದೇ ಮುನಿಸಿಲ್ಲ, 100% ಸಮರ್ಥ್ ಗೆದ್ದೇ ಗೆಲ್ತಾರೆ, ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದರೆ ಮತ್ತೆ ಪ್ರಚಾರಕ್ಕೆ ಬರ್ತೀನಿ, ಇಂದು ಸಹ ಪ್ರಚಾರಕ್ಕೆ ಬಂದಿದ್ದೀನಿ, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಪ್ರಚಾರವನ್ನು ಮಾಡ್ತೀನಿ ಎಂಬ ಮಾತನ್ನು ಸಚಿವ ಜಮೀರ್ ಅಹಮದ್ ಅವರು ಹೇಳಿದರು. ಆದರೆ ಇದಾದ ಬಳಿಕ ಸಚಿವ ಜಮೀರ್ ಅಹಮದ್ ಅವರು ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಿಂದ ನೇರವಾಗಿ ಹುಬ್ಬಳ್ಳಿ ಹತ್ತ ತೆರಳಿದ್ದಾರೆ ಅಂತ ಮಾಹಿತಿ ಬರ್ತಾ ಇರುವಂಥದ್ದು. ಈಗ ಇನ್ನೇನು 2 ದಿನಗಳು ಬಾಕಿ ಇರುವಂಥದ್ದು ಬಹಿರಂಗ ಪ್ರಚಾರಕ್ಕೆ. ಸಚಿವ ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರಾ ಇಲ್ವಾ ಎಂಬುದನ್ನು ಈಗ ಕಾದು ನೋಡಬೇಕು. ಯಾಕಂದರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸ ಇರುವಂಥದ್ದು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಅವರನ್ನು ಮೆರವಣಿಗೆ ಮೂಲಕ ಅವರ ಬೆಂಬಲಿಗರು ಇವರ ನಿವಾಸಕ್ಕೆ ಕರೆತಗೊಂಡು ಬಂದರು, ಅದು ಸಹ ಉತ್ತರ ವಿಧಾನಸಭಾ ಕ್ಷೇತ್ರ. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಪ್ರಚಾರ ಮಾಡ್ತಾರಾ ಇಲ್ವಾ ಎಂಬ ಈಗ ಅನುಮಾನ ಹುಟ್ಟಿಕೊಂಡಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.